ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ವೆಲ್ಕಮ್ ಟು KSU ಡಿಸ್ಟೆನ್ಸ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಆಲ್ ನೋಟಿಫಿಕೇಷನಲ್ಲಿ ಇಟ್ಕೊಳ್ಳಿ. ಇದರಿಂದ ನಿಮಗೆ KSUನಲ್ಲಿ ಯಾವುದೇ ಒಂದು ನೋಟಿಫಿಕೇಷನ್ ಬಂದಲ್ಲಿ ನಿಮಗೆ ಇನ್ಫಾರ್ಮೇಷನ್ ಮೊದಲೇ ದೊರಕುತ್ತೆ. ಮತ್ತು ಈ ಒಂದು ವಿಡಿಯೋ ಮಾಡಲಿಕ್ಕೆ ಕಾರಣ ಏನಂದರೆ, ಸುಮಾರು ವಿದ್ಯಾರ್ಥಿಗಳು ಕಾಂಟ್ಯಾಕ್ಟ್ ಮಾಡ್ತಾಯಿದ್ರಿ. ಸೊ ಅಡ್ಮಿಷನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಸೊ ಜನವರಿ ಸೈಕಲ್ ಅಂತ ಕೇಳ್ತಾ ಇದ್ರಿ. ಸೊ ಅಡ್ಮಿಷನ್ಸ್ ಈಗ ನೋಟಿಫಿಕೇಷನ್ಸ್ ಬಂದಿದೆ. ಸೊ ಅದ್ರ ಬಗ್ಗೆ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಹೆಚ್ಚಿನ ಒಂದು ಲಾಂಗ್ ಆಗಿ ವಿಡಿಯೋ ಮಾಡೋದಿಲ್ಲ, ಬೇಗ ಶಾರ್ಟ್ ಆಗಿ ನಿಮಗೆ ಎಲ್ಲ ಒಂದು ಮಾಹಿತಿಯನ್ನು ಕೊಟ್ಟು ಈ ವಿಡಿಯೋನ ಬೇಗ ಮುಗಿಸ್ತೇನೆ. ಕೊನೆವರೆಗೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ. ಮತ್ತು ಇಲ್ಲಿ ನೀವು ನೋಡ್ಬೋದು, ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಪ್ರವೇಶಾತಿ ಅಧಿಸೂಚನೆ 2024-25 ಜನವರಿ ಆವೃತ್ತಿ ಅಂತ ಸರ್ಕ್ಯುಲರ್ಸ್ ಹೊರಡಿಸಿದ್ದಾರೆ. ಸೊ ನಿಮಗೆ ಇದು KSU ವೆಬ್ಸೈಟಲ್ಲಿ ಇನ್ನೂ ಅವೈಲೇಬಲ್ ಆಗಿಲ್ಲ, ಯಾಕಂದರೆ ಇನ್ನೂ ಅಪ್ಲೋಡ್ ಮಾಡಿಲ್ಲ. ಈಗ ತಾನೇ ಜಾರಿಗೆ ಬಂದಿರೋಂಥ ಒಂದು ಸರ್ಕ್ಯುಲರ್ ಇದು. ಸೊ ನಿಮಗೆ ಜನರಲ್ ಸೈಕಲ್ ಅಡ್ಮಿಷನ್ಸು ಈಗ ನೆಕ್ಸ್ಟ್ ಮಂಡೇ ಅಂದರೆ ಸೋಮವಾರದಿಂದ ಪ್ರಾರಂಭ ಆಗುತ್ತೆ. ಆದರೆ ಪರ್ಟಿಕ್ಯುಲರ್ ಆಗಿ ನಿಮಗೆ ಮಂಡೆಯಿಂದ ಆಗುತ್ತೆ. ಸೊ ಬಟ್ ಮಂಗಳವಾರದಿಂದ ನಿಮಗೆ ಖಚಿತವಾಗಿ ಕಂಪ್ಲೀಟಾಗಿ ಅಡ್ಮಿಷನ್ಸ್ನ ನೀವು ನಿಮ್ಮ ಒಂದು ರೀಜನಲ್ ಸೆಂಟರ್ಸ್ ಏನಿದೆ, ಸೊ ಥ್ರೂಔಟ್ ಕರ್ನಾಟಕ, ಅಲ್ಲಿ ಭೇಟಿ ನೀಡಿ ನಿಮ್ಮ ಒಂದು ಸೂಕ್ತವಾದ ದಾಖಲಾತಿಗಳನ್ನು ಏನಿದೆ ಅಡ್ಮಿಷನ್ಸ್ಗೆ ಹಿಂದಿನ ವ್ಯಾಸಂಗದ್ದು ತೊಗೊಂಡೋಗಿ ನೀವು ಅಡ್ಮಿಷನ್ಸ್ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದರಲ್ಲಿ ನಿಮಗೆ ಈ ಸತಿ UGCಯಿಂದ ಯಾವ್ಯಾವ ಒಂದು ಕೋರ್ಸ್ಗಳು ಮಾನ್ಯತೆ ಪಡೆದಿದೆ ಅಂತ ಇದು ಒಂದು ಲಿಸ್ಟ್ ಇದೆ. ಸೊ ಇದರಲ್ಲಿ ಸುಮಾರು ಆ್ಯನ್ಯುಯಲ್ ಸ್ಕೀಮ್ಸ್ ಇದೆ. ಮತ್ತು ಆ್ಯನ್ಯುಯಲ್ ಸ್ಕೀಮ್ಸ್ ಅಂದರೆ ವರ್ಷಕ್ಕೆ ಪರೀಕ್ಷೆ ಬರೆಯುವಂತಹ ಒಂದು ಇರ್ಬೋಗುತ್ತೆ ಆ್ಯನ್ಯುಯಲ್ ಸ್ಕೀಮ್ ಅಂತ. ಸೊ ಸೆಮಿಸ್ಟರ್ ಸ್ಕೀಮ್ಸ್ಗಳು ಇದೆ. ಸೊ ನಿಮಗೆ ಯಾವ ಒಂದು ಕೋರ್ಸು ಯಾವಷ್ಟು ವರ್ಷ ನೀವು ಇದನ್ನು ಓದಬೇಕು ಅನ್ನೋವಂಥದ್ದು ಸೊ ಈ ಲಿಸ್ಟಲ್ಲಿ ಇರುತ್ತೆ. ನಾನು ಈ ಲಿಸ್ಟ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಸೊ ಎಲ್ಲ ಕೋರ್ಸಸ್ಸು ಏನು KSUನಲ್ಲಿ ಯಾವ್ಯಾವ ಒಂದು ಕೋರ್ಸ್ ಅವೈಲೇಬಲ್ ಇದೆ ಎಲ್ಲ ಕೂಡ ಇಲ್ಲಿ ನಿಮಗೆ ಲಿಸ್ಟಲ್ಲಿ ಸಿಗುತ್ತೆ. ಕಂಪ್ಲೀಟ್ ಈ ಲಿಸ್ಟ್ನ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಸಿಗುತ್ತೆ. ಮತ್ತು ಒಂದಷ್ಟು ಸ್ವಲ್ಪ ದಿನ ಆದಮೇಲೆ ಫೆಬ್ ಎಂಡ್ಗೆಲ್ಲ ನಿಮಗೆ ಸೆಕೆಂಡ್ ಇಯರ್ ರಿನ್ಯೂವಲೇಷನ್ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ಆ್ಯಂಡ್ ಥರ್ಡ್ ರಿನ್ಯೂವಲೇಷನ್ ಏನಿದೆ ಅಡ್ಮಿಷನ್ ಆಗುವಂಥವ್ರಿಗೆ ಅವ್ರಿಗೂ ಕೂಡ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ. ನೋಡಿ, ಇಲ್ಲಿ ನೀವು ನೋಡ್ಬೋದು ಸೆಕೆಂಡ್ ಕಾಲಮಲ್ಲಿ. ಸೊ ಪ್ರವೇಶಾತಿಯ ದಿನಾಂಕ 10/2/2020 ಆನ್ಲೈನ್ ಮೂಲಕ ಪ್ರಾರಂಭವಾಗುವುದು ಅಂತ ಕೊಟ್ಟಿದ್ದಾರೆ. ಪ್ರವೇಶಾತಿಯ ಅಂತಿಮ ದಿನಾಂಕವನ್ನು UGC ಪ್ರಕಟಿಸಿದ ನಂತರ ತಿಳಿಸಲಾಗುವುದು. ಅಂದರೆ ಇನ್ನು UGC ಲಾಸ್ಟ್ ಡೇಟ್ನ ನಿಮಗೆ ಸರ್ಕ್ಯುಲರ್ ಕೊಟ್ಟಿಲ್ಲ. ಸೊ ಯಾವಾಗ ಲಾಸ್ಟ್ ಮಾಡಬೇಕು ಅಡ್ಮಿಷನ್ಸ್ ಅಂತ. ಸೊ ಅದರಿಂದ ಲಾಸ್ಟ್ ಡೇಟ್ ಮೆನ್ಷನ್ ಇಲ್ಲ. 10/2/2025 ನಿಮಗೆ ಅಡ್ಮಿಷನ್ಸ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಮತ್ತು ಇನ್ನೊಂದು ಏನಿದೆ ಅಂದರೆ, ಇನ್ನೊಂದು ಫ್ಯೂಚರ್ ಇದೆ. ಸೊ ಏನದು ಅಂದರೆ 2 ಮತ್ತು 3ನೇ UG PG ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ನೇರ ಪ್ರವೇಶಾತಿ ಅಂತ ಇದೆ. ಸೊ ಇದು ಏನಿದೆ ಸುತ್ತೋಲೆ ಅಂದರೆ, ಸೊ ಈಗ ಸಪೋಸ್ ನೀವು ಎಜುಕೇಷನ್ ಬೇರೆ ಒಂದು ಕಾಲೇಜಲ್ಲಿ ಮಾಡಿರ್ತೀರ. ಸೊ ಅಲ್ಲಿ ನೀವು 2 ವರ್ಷ ಮಾಡಿರ್ತೀರ, ಇಲ್ಲ 1 ವರ್ಷ ಮಾಡಿರ್ತೀರ, ಕಂಪ್ಲೀಟ್ ಮಾಡ್ಕೊಂಡಿರ್ತೀರ, ನಿಮ್ಮಲ್ಲಿ ಮಾರ್ಕ್ಸ್ ಕಾರ್ಡ್ಸ್ ಇರುತ್ತೆ, ಮತ್ತು ಬೇರೆ ಒಂದು ಬ್ಯಾಕ್ಲಾಟ್ ಇರುತ್ತೆ 1 ಇಯರು. ಸೊ ಅದನ್ನು ನೀವು ಇಲ್ಲಿ KSUನಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು. ಸೊ ಅದಕ್ಕೆ ಸಂಬಂಧಪಟ್ಟ ಒಂದು ಸರ್ಕ್ಯುಲರ್ ಇದು. ಸೊ ಅದಕ್ಕೆ ಬೇಕಾಗಿರುವಂಥ ದಾಖಲೆ ಏನಪ್ಪ, ಇಂಪಾರ್ಟೆಂಟ್ ಡೀಟೇಲ್ಸ್ ದಾಖಲಾತಿಗಳೇನೆಂದರೆ, ನಿಮ್ಮದು NOC ಬೇಕು, ನಾನ್ ಡ್ಯೂರೇಷನ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಮತ್ತು ಮೈಗ್ರೇಷನ್ ಬೇಕಾಗುತ್ತೆ, ಮತ್ತು TC ಟ್ರಾನ್ಸ್ಫರ್ ಸರ್ಟಿಫಿಕೇಟ್, ವರ್ಗಾವಣೆ ಪ್ರಮಾಣ ಪತ್ರ ಅದು ಬೇಕಾಗುತ್ತೆ. ಸೊ ಇಷ್ಟು ನಿಮಗೆ ಫಸ್ಟ್ ಅಡ್ಮಿಷನ್ಸ್ ಪ್ರೊಸೆಸ್ಗೆ ನೀವು ಒಂದು ಅಷ್ಟು ಶುಲ್ಕವನ್ನು ಪಾವತಿ ಮಾಡಿ. ಸೊ ಅದಾದ ನಂತರ 15 ದಿನಗಳಲ್ಲಿ ನಿಮ್ಮ ವೆರಿಫಿಕೇಷನ್ ನಡೆಯುತ್ತೆ. ಆ ವೆರಿಫಿಕೇಷನಲ್ಲಿ ನೀವು ಎಲಿಜಿಬಲ್ ಆಗಿದ್ದರೆ ಸೊ ನಿಮಗೆ ಅಡ್ಮಿಷನ್ಸ್ ಪ್ರೊಸೆಸ್ನ ಮಾಡಿಕೊಡ್ತಾರೆ. ಸೆಕೆಂಡ್ ಇಯರ್ ಥರ್ಡ್ ಇಯರಿಂದ ನೋಡಿ ಇಲ್ಲಿ 500 ರೂಪೀಸ್ ಅಂದರೆ 500 ರೂಪಾಯಿ ನಿಮಗೆ ಆ ಒಂದು ಪ್ರೊಸೆಸಿಂಗಲ್ಲಿ ಪೇ ಮಾಡಬೇಕು. ಸೊ ಆಲ್ಮೋಸ್ಟ್ ನೀವು ಅಡ್ಮಿಷನ್ ಆಗೋ ಟೈಮಲ್ಲೇ ಪ್ರೊಸೆಸಿಂಗ್ ಫೀ ಅಂತ ಪೇ ಮಾಡಿರ್ತೀರ. ಸೊ ಅದರಲ್ಲಿ ನಿಮಗೆ ಪ್ರೊಸೆಸ್ ಆಗುತ್ತೆ. ಸೊ ಮತ್ತೆ ಏನೇನು ಮತ್ತು ಡೀಟೇಲ್ಸ್ ಅದ್ರ ಬಗ್ಗೆ ಇದೆ ಅನ್ನೋದು ಇದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಕ್ಲಿಯರಾಗಿ ಓದ್ಕೊಳ್ಳಿ. ಸೊ ಮುಂಚೆನೇ ಹೇಳಿದ ರೀತಿಯಲ್ಲಿ ನಾನು ತುಂಬ ಲಾಂಗ್ ಆಗಿ ವಿಡಿಯೋ ಮಾಡೋದಿಲ್ಲ. ಏನಿದೆ ಇಂಪಾರ್ಟೆಂಟ್
ಮಾತ್ರ ಹೇಳ್ತೀನಿ. ಸೊ ನಿಮ್ಗೇನಾದ್ರು ಇನ್ನೂ ಡೌಟ್ಸ್ ಇದ್ದರೆ ಸೊ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಈ ಒಂದು ಮಾಹಿತಿನ ನಿಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲಾಗಿರ್ಬೋದು, ನಿಮ್ಮ ಒಂದು ರಿಲೇಟಿವ್ಸು ನೀವು ಸೆಂಡ್ ಮಾಡಿ. ಯಾಕಂದರೆ ಅವರು ಕೂಡ ಏನಾದರೂ ಎಜುಕೇಷನ್ಸ್ ಮಾಡ್ಕೊಳ್ಳೋ ಹಾಗಿದ್ರೆ ಅವರು ಒಂದು ಎಜುಕೇಷನ್ನ ಮಾಡಿಕೊಳ್ಳಿ. ಮತ್ತು ನಿಮಗೆ KSYU ಡಿಸ್ಟೆನ್ಸ್ ಅಂತ ಇನ್ಸ್ಟಾಗ್ರಾಮ್ ಇದೆ. ಸೊ ಅದರಲ್ಲೂ ಕೂಡ ನಿಮಗೆ ಇನ್ಫಾರ್ಮೇಷನ್ಸ್ ಸಿಗ್ತಾ ಇರುತ್ತೆ, ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಸಾಕಷ್ಟು ಜನ ಕಮೆಂಟ್ ಮಾಡಿ ನಿಮ್ಮ ಒಂದು ಡೌಟ್ನ ಕ್ಲಿಯರ್ ಮಾಡ್ಕೋತಿದ್ರಿ. ಸೊ ಸಾಕಷ್ಟು ಜನ ಕಮೆಂಟ್ಸ್ ಮಾಡ್ತಿದ್ರಿ. ಸೊ ಅವ್ರಿಗೆಲ್ಲ ಇನ್ಫಾರ್ಮೇಷನ್ಸ್ ಕರೆಕ್ಟಾಗಿ ದೊರಕಿದೆ ಅಂತ ಭಾವಿಸ್ತೀನಿ. ಸೊ ಅದು ಆ ಥರ ಏನಾದರೂ ನಿಮಗೆ ಇನ್ಫಾರ್ಮೇಷನ್ಸ್ ಇದು ಯೂಸ್ಫುಲ್ ಇದೆ ಯೂಟ್ಯೂಬ್ ಚಾನಲ್ ಅಂತ ಇದ್ದರೆ ಸೊ ನೀವು ಇದನ್ನು ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ಸಲ್ಲೂ ಶೇರ್ ಮಾಡಿ. ಸೊ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವರು ಕೂಡ ಇನ್ಫಾರ್ಮೇಷನ್ ಪಡೆದುಕೊಳ್ಳಿ. ಮತ್ತು ಎಕ್ಸಾಮ್ಸ್ ಅನೌನ್ಸ್ಮೆಂಟ್ ಆಗಿದೆ. ಸೊ ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ ಎಕ್ಸಾಮ್ಸ್ ಬಗ್ಗೆ. ಸೊ ಸಾಕಷ್ಟು ಜನ ಪೇಮೆಂಟ್ ಮಾಡ್ಕೊಂಡಿದ್ರಿ. ನಿನ್ನೆಗೆ ಒಂದು ವಿತೌಟ್ ಪೆನಲ್ಟಿ ಲಾಸ್ಟ್ ಡೇಟ್ ಇತ್ತು. ಸೊ ನೆಕ್ಸ್ಟ್ 17 ಒಳಗಡೆ ನಿಮಗೆ ವಿತ್ ಪೆನಲ್ಟಿ ಇದೆ. ಸೊ ಪೇಮೆಂಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ವಲ್ಪ ದಿನದಲ್ಲೇ ನಿಮಗೆ ಟೈಮ್ ಟೇಬಲ್ಸ್ ಅನೌನ್ಸ್ಮೆಂಟ್ ಆಗುತ್ತೆ ಮತ್ತು ಹಾಲ್ ಟಿಕೆಟ್ಸ್ ಕೂಡ ವೆಬ್ಸೈಟಲ್ಲಿ ಅಪ್ಲೋಡ್ ಆಗುತ್ತೆ. ಸೊ ಅದ್ರ ಬಗ್ಗೆನೂ ನಾನು ಒಂದು ವಿಡಿಯೋ ನೆಕ್ಸ್ಟ್ ಫ್ಯೂ ಡೇಸಲ್ಲಿ ಮಾಡ್ತೇನೆ. ಸೊ ಮತ್ತೊಂದು ಮಾಹಿತಿ ಜೊತೆ ಮತ್ತೆ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.